ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು ಮನಿಷಾ, ಯಾಕೆ ಹೀಗಿದ್ಯಾ? ನನ್ ಸುತ್ತ ಇರೋ ಮನುಷ್ಯರು ಪರಿಸ್ಥಿತಿ ಎಲ್ಲಾನು ನನ್ ವಿರುದ್ಧವಾಗಿ ಬದಲಾಗ್ತಿದೆ ಮಾಮ್. ಯಾರ್ ಬದ್ಲಾಗಿದ್ದು? ಯಾಕೆ ಬದ್ಲಾಗಿದ್ದಾರೆ? ಅರವಿಂದ ಆಂಟಿ. ಅರವಿಂದನಾ? ಹೌದು ಮಾಮ್. ಇಷ್ಟು ದಿನ ನನಗ್ ಸಪೋರ್ಟ್ ಮಾಡ್ತಿದ್ದಾರೆ ಅನ್ಕೊಂಡೆ. ನನ್ನ ಮಿತ್ರನ ಒಂದ್ ಮಾಡೋಕೆ ಅವ್ರು ಕೂಡ ಕಾಯ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಒಂದೇ ಸಲಕ್ಕೆ ಎಷ್ಟು ಚೇಂಜ್. ಈಗೇನಾಯ್ತು ಮನಿಷಾ? ನೀರಜ್ ಜೊತೆ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಎಲ್ರು ನನ್ನ ದೂರ ಮಾಡಕ್ ನೋಡ್ತಿದ್ದಾರೆ ಮಾಮ್. ಕೊನೆಗೆ ಆ ಅರವಿಂದ ಆಂಟಿ ಕೂಡ. ಮಿತ್ರ ಇವಾಗ ನಿನ್ನಿಂದ ದೂರ ಆಗ್ತಾ ಭಾಗ್ಯನ್ಗೆ ಹತ್ರ ಆಗ್ತಿದ್ದಾನೆ ಅಂತ ಹೇಳ್ತಿದ್ಯಾ? ಹಾಗಿರುವಾಗ ಮಿತ್ರ ಭಾಗ್ಯನ್ ಜೊತೆಗಿರೋದೇ ಕರೆಕ್ಟ್ ಅಲ್ವಾ? ನನ್ ಮಗನ್ ಸಂತೋಷ ನನಗ್ ಮುಖ್ಯ. ಅವನ್ ಯಾರ ಜೊತೆಗಿದ್ರೆ ಅವನ್ ಬದುಕು ಸುಂದರವಾಗಿರುತ್ತೋ ಇನ್ಮೇಲೆ ಅವನು ಅವ್ರ ಜೊತೆಗೆ ಇರ್ತಾನೆ. ಮನಿಷಾ, ಈಗ ನೀನ್ ಏನ್ ಮಾಡ್ತಿದ್ಯಾ ಅನ್ನೋದಾದ್ರೂ ನಿನ್ಗೆ ಅರ್ಥ ಆಗ್ತಾ ಇದ್ಯಾ? ನೋಡು ಮನಿಷಾ, ಮರುಭೂಮಿನಲ್ಲಿ ನೆರಳು ಬೇಕು ಅಂದ್ರೆ ದೊಡ್ಡ ಮರದ ಕೆಳಗಡೆ ಕುತ್ಕೊಳ್ಬೇಕು. ಆದ್ರೆ ಕೋಪದಿಂದ ಆ ಮರನೇ ಕಡ್ದ್ಬಿಟ್ರೆ ನೆರಳಿಲ್ದೆ ಆ ಬಿಸ್ಲಲ್ಲಿ ವಿಲವಿಲ ಅಂತ ಒದ್ದಾಡ್ಬೇಕು. ಈಗ ನೀನ್ ಮಾಡ್ತಿರೋ ಕೆಲ್ಸಾನು ಕೂಡ ಹಾಗೆ ಇದೆ. ನೀನು ನನ್ಗೆ ಹೇಳ್ತಿದ್ಯಲ್ಲ ಮಾಮ್. ನೀನು ಕೆಲವು ವಿಷಯನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಮನಿಷಾ. ನಾವು ಹೋಗೋ ದಾರಿನಲ್ಲಿ ಮುಳ್ಳು ಕಲ್ಲು ಅಡ್ಡ ಇದ್ರೆ ಅದನ್ನೆಲ್ಲ ತೆಗ್ದುಹಾಕಿ ನಾವು ಮುಂದೆ ನಡೀತಾ ಇರ್ಬೇಕು. ಅದನ್ ಬಿಟ್ಟು ನಮ್ ದಾರಿಗೆ ನಾವು ಮುಳ್ಳು ಕಲ್ಲು ಹಾಕೊಂಡು ಅದ್ರ ಮೇಲೆ ನೆಡ್ಕೊಂಡು ಹೋಗ್ತೀವಿ ಅಂದ್ರೆ ಇದೆಂತ ಮೂರ್ಖತನ ಹೇಳು. ಈಗಾಗ್ಲೇ ನಿನ್ ಮಿತ್ರನ್ ಮದ್ವೆ ಆಗೋ ವಿಷಯದಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ಇದೆ. ಅದನ್ ದಾಟ್ಕೊಂಡು ಹೋಗೋದೇ ಕಷ್ಟ ಆಗಿದೆ. ಅಂತದ್ರಲ್ಲಿ ಇನ್ನೊಂದು ಅಡ್ಗೋಡೆ ಯಾಕೆ ಕಟ್ಕೊಳ್ತಾ ಇದೀಯಾ? ಅರವಿಂದ ಆಂಟಿ ಹತ್ರ ಮಾಡಿರೋ ಚಾಲೆಂಜ್ ಅದು ಅಡ್ಗೋಡೆನೋ ಮಹಾಗೋಡೆನೋ ನಂಗೆ ಗೊತ್ತಿಲ್ಲ ಮಾಮ್. ಆದ್ರೆ ನಾನಿರೋ ಪರಿಸ್ಥಿತಿಯಲ್ಲಿ ನಂಗೆ ಬೇರೆ ದಾರಿ ಇಲ್ಲ. ನನ್ ಜೊತೆ ಇದ್ದಷ್ಟು ಟೈಮು ನಾನ್ ಕೂಡ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡೇ ಇದ್ದೆ. ಆದ್ರೆ ನಾನ್ ಬೇಡ ಅಂತ ಅನ್ಕೊಂಡ್ಮೇಲೆ ಕೂಡ ಯಾಕೆ ಯೋಚನೆ ಮಾಡ್ಲಿ ಮಾಮ್? ಯಾಕಂದ್ರೆ ಮಿತ್ರ ಅರವಿಂದ ಮಾಲಿನಿ ಅವ್ರ ಮಗ ಅಂತ. ಅರವಿಂದ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಎಷ್ಟು ಚಾಲೆಂಜ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಅವಳು ನೀನ್ ಮದ್ವೆ ಆಗ್ಬೇಕಾಗಿರೋ ಮಿತ್ರನ ಹೆತ್ತ ತಾಯಿ. ನೀನ್ ಏನಾದ್ರೂ ಹೇಳು ಮಾಮ್. ನೀರಜ್ ಜೊತೆ ನನ್ ನಿಶ್ಚಿತಾರ್ಥ ಆಗೋದ್ರಲ್ಲಿ ಮಿತ್ರನ ಮದ್ವೆ ಆಗ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ. ಆ ಚಾಲೆಂಜ್ನ ನಾನು ವಿನ್ ಆಗೋದ್ ಬಿಟ್ರೆ ನನ್ ಮುಂದೆ ಬೇರೆ ದಾರಿನೂ ಇಲ್ಲ, ಬೇರೆ ಯೋಚನೆನೂ ಇಲ್ಲ. ಮೀನಿಂಗ್ಲೆಸ್ ಆರ್ಗ್ಯುಮೆಂಟ್ಸ್ ಮಾಡ್ತಿದ್ಯಾ ಮನಿಷಾ? ಈ ಬಿಹೇವಿಯರ್ ಯಾವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡೋದಿಲ್ಲ. ಸ್ವಲ್ಪ ಯೋಚನೆ ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.